ಮದುವೆ. ಈ ಒಂದು ಪದ ಕೇಳಿದ್ರೆ ಪ್ರತಿ ಹುಡುಗಿಯ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ ಸಂತೋಷವೂ ಬರುತ್ತದೆ, ಸ್ವಲ್ಪ ಭಯವೂ ಬರುತ್ತದೆ. ಚಿಕ್ಕವಳಾಗಿದ್ದಾಗಲೇ ಅವಳು ತನ್ನ ಮದುವೆ ದಿನವನ್ನು ಕನಸು ಕಾಣ್ತಾಳೆ. ಸುಂದರ ಸೀರೆ, ಮಲ್ಲಿಗೆ ಹೂವಿನ ವಾಸನೆ, ಮನೆ ತುಂಬ ಜನ ಮತ್ತು ಅವಳನ್ನು ಮಾತ್ರ ನೋಡುತ್ತಿರುವ ಒಬ್ಬನು. ಆದ್ರೆ ಅವಳ ಕನಸು ಸೀರೆಯ ಬಗ್ಗೆ ಮಾತ್ರ ಅಲ್ಲ. ಅವಳು ಕನಸು ಕಾಣೋದು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಗಂಡನ ಬಗ್ಗೆ, ತನ್ನ ಮಾತು ಕೇಳೋವನ ಬಗ್ಗೆ, ಜಗಳ ಆದರೂ ಕೈ ಬಿಡದವನ ಬಗ್ಗೆ. ಅವಳು ಬಯಸೋದು ದೊಡ್ಡ ಮನೆಯಲ್ಲ, ದೊಡ್ಡ ಹಣವೂ ಅಲ್ಲ. ಅವಳು ಬಯಸೋದು ನೀನು ಇದ್ದೀಯಾ ಅಂದ್ರೆ ಸಾಕು ಅನ್ನೋ ಭದ್ರತೆ. ಅವಳಿಗೆ ಹೊಸ ಮನೆಗೆ ಹೋದರೂ ತಾನು ಒಂಟಿಯಾಗಿಲ್ಲ ಅನ್ನೋ ಅನುಭವ ಬೇಕು. ಅವಳ ತಪ್ಪುಗಳನ್ನು ತಿದ್ದೋವನಲ್ಲ, ಅವಳ ಕಣ್ಣೀರನ್ನು ಒರೆಸೋವನ ಬೇಕು. ಆದ್ರೆ ಈ ಎಲ್ಲ ಕನಸುಗಳ ಹಿಂದೆ ಒಂದು ಭಯ ಇರುತ್ತದೆ. ನನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ನನ್ನ ಮಾತು ಕೇಳದಿದ್ದರೆ, ನಾನು ಬದಲಾಯಿಸಿಕೊಳ್ಳಲೇಬೇಕಾದರೆ. ಅವಳು ಮನೆ ಬದಲಾಯಿಸ್ತಾಳೆ, ಹೆಸರು ಬದಲಾಯಿಸ್ತಾಳೆ, ಅಭ್ಯಾಸ ಬದಲಾಯಿಸ್ತಾಳೆ. ಆದ್ರೆ ಒಂದು ಮಾತು ಮಾತ್ರ ಬಯಸ್ತಾಳೆ: ನಿನ್ನಾಗಿ ಬದಲಾಗಬೇಡ, ನೀನೇ ಇರು ಅನ್ನೋ ಒಬ್ಬನ ಬೆಂಬಲ. ಮದುವೆ ಅಂದ್ರೆ ಫೋಟೋಗೆ ನಗು ಮಾತ್ರ ಅಲ್ಲ, ಜೀವನ ಪೂರ್ತಿ ಒಟ್ಟಿಗೆ ನಡೆಯುವ ಒಪ್ಪಂದ. ಅವಳಿಗೆ ಪ್ರತಿದಿನವೂ ನೀನು ನನಗೆ ಮುಖ್ಯ ಅನ್ನೋ ಅನುಭವ ಬೇಕು. ಒಮ್ಮೆ ಅವಳನ್ನು ಕೇಳಿ ನೋಡಿ, ನೀನು ಖುಷಿಯಲ್ಲಿದ್ದೀಯಾ ಅಂತ. ಅವಳು ಎಲ್ಲ ಸಹಿಸುತ್ತಾಳೆ, ಆದ್ರೆ ನಿರ್ಲಕ್ಷ್ಯ ಮಾತ್ರ ಸಹಿಸಲಾರಳು. ಹೀಗಾಗಿ ಮದುವೆ ಬಗ್ಗೆ ಹುಡುಗಿಯರ ಕನಸು ಕೇವಲ ಮದುವೆ ದಿನದ ಬಗ್ಗೆಯಲ್ಲ, ಜೀವನ ಪೂರ್ತಿ ಗೌರವ ಮತ್ತು ಪ್ರೀತಿಯ ಬಗ್ಗೆ. ನೀವೇನು ಅನಿಸುತ್ತೆ? ಹುಡುಗಿಯರ ಮದುವೆ ಕನಸುಗಳು ನಿಜವಾಗುತ್ತಿವೆಯಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತು ಇಂತಹ ಹೃದಯಸ್ಪರ್ಶಿ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.